ಹಾಯ್, ವೆಲ್ಕಮ್ ಟು ಪ್ರತಿಬಿಂಬ ಚಾನೆಲ್. ಮೌನದ ಮಧ್ಯೆ ಬಚ್ಚಿಟ್ಟ ಸತ್ಯದ ಕಥೆಯ ಭಾಗ 1 ಮತ್ತು 2ರ ಕಥೆಯನ್ನು ನೋಡಿದ್ದೀರಿ. ಇವತ್ತಿನ ಸಂಚಿಕೆಯಲ್ಲಿ ನಾನು ಭಾಗ 3ರ ಕಥೆಯನ್ನು ಪ್ರಸಾರ ಮಾಡುತ್ತಿದ್ದೇನೆ. ಭಾಗ 1ರಲ್ಲಿ ಮೌನ ಹುಟ್ಟಿತು. ಭಾಗ 2ರಲ್ಲಿ ಒಂದು ಪತ್ರ ಆ ಮೌನವನ್ನು ಕಂಪಿಸಿತು. ಆದರೆ ಸತ್ಯ ಅಷ್ಟೇ ಸುಲಭವಾಗಿ ಹೊರಬರುವುದಿಲ್ಲ. ಇಷ್ಟು ವರ್ಷ ಮರೆಮಾಡಿದ ರಹಸ್ಯ ಇಂದು ಪ್ರಶ್ನೆಗಳ ರೂಪದಲ್ಲಿ ಎದುರಿಗೆ ನಿಂತಿದೆ. ವೃದ್ಧನ ಮೌನ, ರಾಧಾಳ ಕಣ್ಣೀರಿನ ಹಿಂದಿನ ಕಾರಣ, ರಾಘವನ ನಂಬಿಕೆಯ ಮೇಲೆ ಬಿದ್ದ ಮೊದಲ ಬಿರುಕು. ಈ ಭಾಗದಲ್ಲಿ ಉತ್ತರ ಸಿಗುತ್ತದೆ ಎಂದುಕೊಂಡರೆ ಪ್ರತಿ ಉತ್ತರ ಮತ್ತೊಂದು ದೊಡ್ಡ ಪ್ರಶ್ನೆಯನ್ನು ಹುಟ್ಟಿಸುತ್ತದೆ. ಇದು ಕೇವಲ ಸತ್ಯದ ಕಥೆಯಲ್ಲ. ಮೌನ ಮುರಿಯುವ ಮೊದಲು ನಡೆಯುವ ಒಳಗಿನ ಯುದ್ಧ. ಕಥೆ ಶುರು ಮಾಡೋಣ. ಭಾಗ 3. ಮೌನ ಮುರಿದ ರಾತ್ರಿ. ರಾತ್ರಿ ತುಂಬ ಗಾಢವಾಗಿತ್ತು. ಮನೆಯೊಳಗಿನ ದೀಪದ ಬೆಳಕು ಮಾತ್ರ ವೃದ್ಧನ ಮುಖದ ಮೇಲೆ ನಡುಗುತ್ತಿತ್ತು. ಆ ಹಳೆಯ ಪತ್ರ ಇನ್ನೂ ರಾಘವನ ಕೈಯಲ್ಲೇ ಇತ್ತು. ರಾಘವ ಮೌನ ಮುರಿದನು. ಅಪ್ಪ, ಇದರಲ್ಲಿ ಬರೆದಿರುವುದು ನಿಜವೇ? ವೃದ್ಧನು ಉತ್ತರ ಕೊಡಲಿಲ್ಲ. ಅವನ ಕಣ್ಣುಗಳು ನೆಲದ ಕಡೆ ನೆಟ್ಟಿದ್ದವು. ಅದೇ ಮೌನವೇ ಉತ್ತರವಾಗಿತ್ತು. ಅಷ್ಟರಲ್ಲಿ ರಾಧಾ ಒಳಗೆ ಬಂದಳು. ಅವಳ ಮುಖದಲ್ಲಿ ಭಯವೂ ಇತ್ತು, ಪಶ್ಚಾತ್ತಾಪವೂ ಇತ್ತು. ಇಷ್ಟು ವರ್ಷ ಈ ಸತ್ಯವನ್ನು ಮರೆಮಾಡಿದ್ದಕ್ಕೆ ಕಾರಣವೇನು? ರಾಘವನ ಧ್ವನಿಯಲ್ಲಿ ಕೋಪ ಕಡಿಮೆ, ನೋವು ಹೆಚ್ಚಾಗಿತ್ತು. ವೃದ್ಧನು ನಿಧಾನವಾಗಿ ಕುಳಿತಿದ್ದ ಸ್ಥಾನದಿಂದ ಎದ್ದನು. ಅವನ ಧ್ವನಿ ಕಂಪಿಸುತ್ತಿತ್ತು. ಸತ್ಯ ಹೇಳಿದ್ರೆ ಈ ಮನೆ ಉಳಿಯುತ್ತಿರಲಿಲ್ಲ ಎಂದನು. ಆ ಮಾತು ಕೇಳಿ ರಾಧಾ ಕಣ್ಣೀರು ತಡೆಯಲಾರದೆ ಕುಸಿದಳು. ಅವಳು ಮೊದಲ ಬಾರಿ ಮಾತಾಡಿದಳು. ನಾನು ಮೌನವಾಗಿದ್ದೆ ತಪ್ಪ? ಆದರೆ ಸತ್ಯ ಹೊರಬಂದ ದಿನದಿಂದಲೇ ನಾನು ಭಯದಲ್ಲೇ ಬದುಕುತ್ತಿದ್ದೇನೆ ಎಂದಳು. ರಾಘವ ಗೊಂದಲದಲ್ಲಿ ಮುಳುಗಿದನು. ಯಾವ ಸತ್ಯ ಎಂದು ಕೇಳಿದನು. ವೃದ್ಧನು ಆಳವಾದ ಉಸಿರೆಳೆದನು. ನೀನು ನಂಬಿದ್ದ ಜೀವನ ಅದು ಪೂರ್ಣವಲ್ಲ. ಆ ಮಾತು ಕೇಳಿದ ಕ್ಷಣಕ್ಕೆ ರಾಘವನ ಮನಸ್ಸು ಚೂರಾಗಿ ಬಿದ್ದಂತೆ ಆಯಿತು. ಅವನು ಪತ್ರದ ಕೊನೆಯ ಸಾಲನ್ನು ಓದಿದನು. ಆ ಸತ್ಯ ಹೊರಬಂದ ದಿನ, ಒಬ್ಬನು ನನ್ನನ್ನು ಕ್ಷಮಿಸಬೇಕು, ಮತ್ತೊಬ್ಬನು ನನ್ನನ್ನು ತೊರೆಯಬೇಕು. ಆ ಸಾಲುಗಳು ಗಾಳಿಯಲ್ಲಿ ಹಾರಾಡುವಂತೆ ಅನಿಸುತ್ತಿತ್ತು. ರಾಧಾ ಅತ್ತಳು. ನಾನು ನಿನ್ನನ್ನು ಕಳೆದುಕೊಳ್ಳಬಾರದೆಂದು ಮೌನವಾಗಿದ್ದೆ. ರಾಘವ ಅವಳತ್ತ ನೋಡಿದನು. ಅವನ ಕಣ್ಣುಗಳಲ್ಲಿ ಪ್ರಶ್ನೆಗಳಷ್ಟೇ ಇದ್ದವು. ಇಷ್ಟು ದಿನ ನನ್ನ ಜೀವನವೇ ಸುಳ್ಳಾಗಿತ್ತ? ವೃದ್ಧನು ತಲೆ ತಗ್ಗಿಸಿದನು. ಅಷ್ಟರಲ್ಲಿ ಹೊರಗಿನಿಂದ ಹೆಜ್ಜೆಗಳ ಶಬ್ದ. ಬಾಗಿಲು ನಿಧಾನವಾಗಿ ತೆರೆಯಿತು. ಒಂದು ಅನಿರೀಕ್ಷಿತ ವ್ಯಕ್ತಿ ಮನೆಯೊಳಗೆ ಕಾಲಿಟ್ಟನು. ಅವನನ್ನು ನೋಡಿದ ಕ್ಷಣಕ್ಕೆ ವೃದ್ಧನ ಮುಖ ಬಿಳುಪಾಯಿತು.
ರಾಧಾ ನಡುಗಿದಳು. ರಾಘವ ಅಚ್ಚರಿಯಿಂದ ನಿಂತುಕೊಂಡನು. ಆ ವ್ಯಕ್ತಿ ನಗುತ್ತಾ ಹೇಳಿದನು, ಇನ್ನು ಸತ್ಯ ಪೂರ್ಣವಾಗಿ ಹೊರಬರಬೇಕಿದೆ ಎಂದನು. ಆ ಕ್ಷಣಕ್ಕೆ ಕಥೆ ನಿಂತಿತು. ಸ್ನೇಹಿತರೆ, ಸತ್ಯ ಹೊರಬಂದಿತೆಂದುಕೊಂಡ ಕ್ಷಣದಲ್ಲೇ ಒಬ್ಬ ಅನಿರೀಕ್ಷಿತ ವ್ಯಕ್ತಿ ಬಾಗಿಲು ತಟ್ಟಿದನು. ಅವನ ಮಾತುಗಳು ಇಷ್ಟು ವರ್ಷ ಮರೆಮಾಡಿದ್ದ ಎಲ್ಲವನ್ನು ಮತ್ತೊಮ್ಮೆ ಪ್ರಶ್ನೆಗೊಳಪಡಿಸಿತು. ಈಗ ಪ್ರಶ್ನೆ ಒಂದೇ, ಈ ಸತ್ಯವನ್ನು ರಾಘವ ಸಹಿಸಬಲ್ಲನ? ರಾಧಾಳ ಮೌನ ಇನ್ನೆಷ್ಟು ಕಾಲ ಉಳಿಯುತ್ತದೆ? ವೃದ್ಧನು ಮರೆಮಾಡಿದ ಸಂಪೂರ್ಣ ರಹಸ್ಯ ಯಾವುದು? ಒಂದು ಸತ್ಯ ಹೊರಬಂದರೆ ಮತ್ತೊಂದು ಅಪಾಯ ಆರಂಭವಾಗುತ್ತದೆ. ಮುಂದಿನ ಭಾಗದಲ್ಲಿ ಎಲ್ಲವೂ ಬದಲಾಗಲಿದೆ. ಮುಂದಿನ ಭಾಗ 4ರಲ್ಲಿ ಸಿಗುವ. ಧನ್ಯವಾದಗಳು. ಈ ಕತೆ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಸುಂದರವಾದ ಕಮೆಂಟ್ ಹಾಕಿ. ಮುಂದಿನ ಭಾಗದಲ್ಲಿ ಆದಷ್ಟು ಬೇಗ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್ ಬಾಯ್. ಟೇಕ್ ಕೇರ್.